ನಮಸ್ಕಾರ ಸ್ನೇಹಿತರೆ, ನಾವಿವತ್ತು ಕೆಲವು ಚಿತ್ರಗಳನ್ನು ನೋಡಿಕೊಂಡು ಬರುವ. ಬನ್ನಿ. ನಮ್ಮ ಮಗಳು ವಾಸವಿ ಅವಳು ಮಾಡಿದ ಚಿತ್ರ ಇದು. ಇದು ವರ್ಲಿ ಆರ್ಟ್, ಗೋಡೆಯಲ್ಲಿ ಮಾಡಿದೆ, ಅಕ್ರಿಲಿಕ್ ಪೇಂಟಲ್ಲಿ ಗಣಪತಿದು. ಇದು ಹ್ಯಾಂಡ್ಮೇಡ್ ಪೇಪರಲ್ಲಿ ಮಾಡಿದ ಚಿತ್ರ, ಪೇಂಟಲ್ಲಿ, ಅಕ್ರಿಲಿಕ್ ಪೇಂಟ್. ಇದು A4 ಶೀಟಲ್ಲಿ ಮಾಡಿದ ಪೇಂಟ್ ಇದೆ, ಅಕ್ರಿಲಿಕ್ ಪೇಂಟೆ, ಅದರಲ್ಲಿ ಮಾಡಿದ ಚಿತ್ರ ಮತ್ತು ಲ್ಯಾಮಿನೇಷನ್ ಮಾಡಿಸಿದ ಅದಕ್ಕೆ. ಅದು ಹ್ಯಾಂಡ್ಮೇಡ್ ಪೇಪರಲ್ಲಿ ಮಾಡಿದ ಚಿತ್ರ, ಚಾರ್ಕೋಲಲ್ಲಿ. ಇದು ಅಷ್ಟೇ ಚಾರ್ಕೋಲಲ್ಲಿ. ಅದು ಹೂಜಿ, ಇದು ಮರದ ಬುಡದಲ್ಲಿ 3 ಜನ ಹೆಂಗಸರು ಮಾತಾಡ್ತಾ ಇರೋದು. ಇದು ಎಲ್ಲ ಹಣ್ಣುಗಳ ಚಿತ್ರ. ಅದು ಡ್ಯಾನ್ಸ್ ಮಾಡ್ತಾ ಇರೋದು. ಇದು ಯಕ್ಷಗಾನದ್ದು. ಇದು ಭರತನಾಟ್ಯದ ಚಿತ್ರ. ಇದು ಒಂದು ತಾಯಿ ಗಂಡ ಮಕ್ಕಳ ಆ ಥರದ ಚಿತ್ರ. ಅದು ಅಕ್ರಿಲಿಕ್ ಪೇಂಟಲ್ಲಿ ಮಾಡಿದ್ದು. ಇದೆಲ್ಲ ಚಾರ್ಕೋಲಲ್ಲಿ ಮಾಡಿದ್ದು. ಇದು ಒಂದು ಹುಡುಗಿ ಮತ್ತು ಚಿರತೆ, ಮತ್ತೊಂದು ಪಕ್ಷಿ, ಮರ, ಆ ಥರ ಎಲ್ಲ ಬರುವಾಗೆ ಒಂದೇ ಚಿತ್ರದಲ್ಲಿ ಮಾಡಿದ್ದು. ಅದು ಹುಡುಗಿಯ ಕಣ್ಣಿಗೂ ಹಕ್ಕಿಯ ಕಣ್ಣಿಗೂ ಒಂದೇ ಇದರಲ್ಲಿ ಬರುವಾಗೆ ಮಾಡಿದ್ದು ಚಿತ್ರದಲ್ಲಿ. ಮತ್ತು ಇದು ರವೀಂದ್ರನಾಥ ಅವರದ್ದು. ಇದು POP ಶೀಟು. ಈ ಥರ ಇದಿರ್ತದೆ. ಇದಕ್ಕೆ ಬ್ಲ್ಯಾಕ್ ಕಲರ್ ಕೊಟ್ಟು ಆಮೇಲೆ ಹೂವಿನ ಚಿತ್ರ ಮಾಡಿದ್ದು. ಇದೆಲ್ಲ ಪೇಂಟಲ್ಲೇ ಮಾಡಿದ್ದು, ಅಕ್ರಿಲಿಕ್ ಪೇಂಟೆ. ಇದು ಒಂದೇ ಬೋರ್ಡಲ್ಲಿ 6 ಚಿತ್ರವನ್ನು ಕಲೇಜ್ ಮಾಡಿ ಹಾಕಿದ್ದು. ಇದು ವರ್ಲಿ ಆರ್ಟ್, ಇದು ಸೀನರಿ, ಇದು ಹಸೆ ಚಿತ್ರ, ಅದು ಕ್ಯಾಟಲಲ್ಲಿ ಬಿಸಿ ಮಾಡ್ತಾ ಇರೋದು ಬೆಂಕಿಯಲ್ಲಿ. ಆಮೇಲೆ ಅದು ನೈಜೀರಿಯಾದ ಚಿತ್ರ. ಇದು ಸೀನರಿ. ಇದೆಲ್ಲವೂ ಅಕ್ರಿಲಿಕ್ ಪೇಂಟಲ್ಲಿ ಮಾಡಿದ ಚಿತ್ರ. ಈ ಚಿತ್ರ ಇಂಗ್ಲೆಂಡಿನ ಚಿತ್ರ. ಇಂಗ್ಲೆಂಡಲ್ಲಿ ಬುದ್ಧ ಸ್ತೂಪದ ಫೋಟೋ ತೆಗೆದದನ್ನು ನನ್ನ ತಮ್ಮ ಕಳಿಸಿದ್ದು. ಅದು ಆ ಚಿತ್ರವನ್ನು ನೋಡಿ ಮಗಳು ಮಾಡಿದ್ದು ಅಕ್ರಿಲಿಕ್ ಪೇಂಟಲ್ಲಿ. ಇದು ಬೋರ್ಡು ಕ್ಯಾನ್ವಸ್ ಬೋರ್ಡು, ಅದರಲ್ಲಿ ಮಾಡಿದ್ದು. ಇದು ಹನುಮಗಿರಿಯಲ್ಲಿ ಫೋಟೋ ಇದೆ, ಅದನ್ನು ನೋಡಿ ಇವಳು ಮಾಡಿದ್ದು. ಅಲ್ಲಿ ಒಬ್ಬರು ಮಾಡಿದ ಫೋಟೋವನ್ನು ನೋಡಿ ಇವಳು ಮಾಡಿದ್ದು. ಕ್ಯಾನ್ವಸ್ ಬೋರ್ಡು. ಅವರು ಯಾರು ಗೊತ್ತಾಗ್ತದಲ್ಲ. ಹನುಮಗಿರಿಯಲ್ಲಿ ಅಮರಗಿರಿ ಅಂತ ಒಂದು ಇದಿದೆ, ಅಲ್ಲಿ ಜಾಗ ಇದೆ, ನೋಡುವಂಥ ಪ್ಲೇಸ್ ಅದು. ಅದರಲ್ಲಿ ಕೆಲವೊಂದು ಚಿತ್ರಗಳಿದೆ. ಅದರಲ್ಲಿ ಒಂದು ಚಿತ್ರವನ್ನು ನೋಡಿ ಇವಳು ಮಾಡಿದ ಚಿತ್ರ ಅದು.
ಇದು ಒಂದು ಹುಡುಗಿ ಮುದುಕಿ ಆಗುವವರೆಗಿನ ಹಂತಗಳು. ಇದು ಮಿತ್ತಮಂಜಲ್ ಗಣಪಯ್ಯ ಪೈಲೂರು ಅಂತ ಹೇಳುವವರ ಸಂಗ್ರಹದಲ್ಲಿದ್ದ ಫೋಟೋವನ್ನು ನೋಡಿ ಇವಳು ಬಿಡಿಸಿದ ಚಿತ್ರ. ಇದು ಕ್ಯಾನ್ವಾಸ್ ಬೋರ್ಡು, ಎಕ್ರಿಲಿಕ್ ಪೇಂಟ್. ಮಿತ್ತಮಂಜಲ್ ಗಣಪಯ್ಯ ಅವರ ಹತ್ರ ಮ್ಯಾಗಝೀನಲ್ಲಿ ಬಂದದನ್ನು ಅವರು ಫೋಟೋ ಫ್ರೇಮ್ ಹಾಕಿ ಇಟ್ಟುಕೊಂಡು ಮತ್ತೆ ಅವರ ಸಂಘದಲ್ಲಿತ್ತು, ಅದನ್ನು ನೋಡಿ ಇವಳು ಚಿತ್ರ ಮಾಡಿದ್ದು. ಇದು ಅಯೋಧ್ಯೆಯಲ್ಲಿ ರಾಮನ ವಿಗ್ರಹ ಪ್ರತಿಷ್ಠಾಪನೆ ಆದ ಹಿಂದಿನ ದಿವಸ ಈ ಚಿತ್ರ ಮಾಡಿದ್ದು. ಹಾಗೂ ಹಿಂದಿನ ದಿವಸ ಒಂದು ರಾತ್ರಿ ಹೊತ್ತು ಮಾಡಿದ್ದು. 11 ಗಂಟೆ ರಾತ್ರಿಗೆ ಸ್ಟಾರ್ಟ್ ಮಾಡಿ 3 ಗಂಟೆ ತನಕ ಚಿತ್ರ ಮಾಡಿದ್ದಾಳೆ. ಇದನ್ನು ಕಂಪ್ಲೀಟ್ ಆಗಲಿಕ್ಕೆ ಅಷ್ಟು ಟೈಮ್ ಬೇಕಾಗಿತ್ತು. ಮಾರನೇ ದಿನ ರಾಮನ ವಿಗ್ರಹ ಅಯೋಧ್ಯೆಯಲ್ಲಿ ಪ್ರತಿಷ್ಠಾಪನೆ ಆಗುವಾಗ ಈ ಚಿತ್ರವು ರೆಡಿಯಾಗಿ ಇತ್ತಲ್ಲ. ಹಾಗೆ ಇದು ಕ್ಯಾನ್ವಾಸ್ ಬೋರ್ಡು, ಅಕ್ರಿಲಿಕ್ ಪೇಂಟ್. ಇದು ಮರದ ಪೀಸಲ್ಲಿ ಮಾಡಿದ ಚಿತ್ರ ನೋಡಿ. ಈ ಥರದ ಮರದ ಪೀಸು ಇದರಲ್ಲಿ ಹೀಗೂ ಚಿತ್ರ ಮಾಡ್ಬೋದು, ಹೀಗೂ ಚಿತ್ರ ಮಾಡ್ಬೋದು. ಇದು ಕೂಡ ಮರದ ಪೀಸಲ್ಲಿ ಮಾಡಿದ ಚಿತ್ರ ನೋಡಿ, ತಬಲದಾಗೆ. ಇದೆರಡು ಎಲ್ಲ ಅಕ್ರಿಲಿಕ್ ಪೇಂಟ್. ಈ ಪೇಂಟ್ ತೊಳೆದ್ರೂ ಎಂತ ಆಗೋದಿಲ್ಲ, ಇದು ವಾಶ್ ಮಾಡಿದರೂ ಪೇಂಟ್ ಹೋಗೋದಿಲ್ಲ. ಇದು ಸ್ವಿಚ್ ಬೋರ್ಡ್ನ ಕೆಳಗಡೆ ಹೀಗೆ ಒಂದು ಚಿತ್ರ ಮಾಡಿದ್ದು. ಇದು ವಿಷ್ಣುವಿನ ದಶಾವತಾರದ ಚಿತ್ರ, ಹಸೆ ಚಿತ್ರ. ಇದು ಗೋಡೆಯಲ್ಲೇ ಮಾಡಿದ್ದು. ಪೇಂಟು ಅಕ್ರಿಲಿಕ್ ಪೇಂಟ್.
ಇದು ಗೋಡೆಯಲ್ಲಿ ಮಾಡಿದ್ದು, ಹೀಗೆ ಹಾಫ್ ಜಾಗ ಸಿಗುವಲ್ಲಿ ಮಾಡಿದ್ದೇವೆ. ಇದು ಕೂಡ ಗೋಡೆಯಲ್ಲಿ ಮಾಡಿದ ಚಿತ್ರ, ವರ್ಲಿ ಆರ್ಟ್. ಇದು ಹಸೆ ಚಿತ್ರ, ಕ್ಯಾನ್ವಾಸ್ ಬೋರ್ಡಲ್ಲಿ ಮಾಡಿದ್ದು. ಮೈಸೂರಲ್ಲಿ ಎಂಥ ವಾಸವಿ ಯಾವ ಇದಕ್ಕೆ ಹೋದದ್ದು ನೀನು? ಸಿರಿಮಾನಹಳ್ಳಿಯವರ 4C ಹೇಳುವ ಕಾರ್ಯಕ್ರಮದಲ್ಲಿ ನಾನು ವರ್ಲಿ ಆರ್ಟ್ ವರ್ಕ್ಶಾಪ್ ಇತ್ತು, ಅದಕ್ಕೆ ಅಟೆಂಡ್ ಆಗಿ ಅಲ್ಲಿ ಕಲಿತದ್ದು. ಅದು ನನ್ನ ದೊಡ್ಡಪ್ಪ ದೊಡ್ಡಮ್ಮ ಹೇಳಿದರು, ಅಲ್ಲಿ ವರ್ಕ್ಶಾಪ್ ಉಂಟು, ನೀನು ಹೋಗಿ ಬೇಕಿದ್ರೆ ಕಲಿ ಅಂತ. ಹಾಗೆ ಅಲ್ಲಿ ಹೋಗಿ ಕಲಿತದ್ದು ನಾನು. ಇದು ಅಕ್ರಿಲಿಕ್ ಪೇಂಟಲ್ಲಿ ಮಾಡಿದ್ದು, A4 ಶೀಟು, ಒಂದು ಹುಲ್ಲು ಆ ಥರ. ಇದು ಕ್ಲೇ ಪಾಟ್, ಇದು ಕಪ್ಪು ಕಪ್ಪು ಥರ, ಅದಕ್ಕೆ ಹೀಗೆ ಡಿಸೈನ್ ಮಾಡಿದ್ದು. ಇದು ಕಲ್ಲು, ಅದರಲ್ಲಿ ಮಾಡಿದ್ದು, ಹೀಗೆ ಇದೆಲ್ಲ ಕಲ್ಲಿನಲ್ಲಿ ಮಾಡಿದ್ದು. ಅಕ್ರಿಲಿಕ್ ಪೇಂಟ್. ಅದು ಗೋಡೆಯಲ್ಲಿ ಮಾಡಿದ್ದು, ಹೇಗೆ ಇದು ರೋಡ್ ಸೈಡಲ್ಲಿ ಚರಂಡಿಯಲ್ಲಿ ಆ ಥರ ಬಿದ್ದ ಚೆನ್ನಾಗಿರುವ ಮುಟ್ಲಿಕ್ಕೆ ಹೇಸಿಗೆ ಆಗದ ಟೈಪಿನ ಬಾಟಲನ್ನು ತಗೊಂಡು ಬಂದು ಈ ಥರ ಇದು ಮ್ಯಾಕ್ರಾಮ್ ಎಂಥದೋ ಒಂದು ಥ್ರೆಡ್ಡು, ಅದು ಹೆಸರು ಸರಿ ನೆನಪಿಲ್ಲಿ ಬರೋದಿಲ್ಲ, ಕಾಟನ್ ಟೈಪ್ ಇರ್ತದೆ ಅದು. ಆ ಥ್ರೆಡ್ಡಲ್ಲಿ ಹೀಗೆ ಒಂದು ಇದಕ್ಕೊಂದು ಇದೆಲ್ಲ ಮಾಡಿದ್ದು, ಅಂತ ಹ್ಯಾಂಗಿಂಗಿನಾಗೆ. ಇದು ನಾನು ಮಾಡಿದ್ದು. ಮತ್ತು ಇದಕ್ಕೆ ಪೇಂಟ್ ಕೊಟ್ಟದ್ದು ನಾನೇ, ಅದು ಕೂಡ ಅಕ್ರಿಲಿಕ್ ಪೇಂಟೇ. ತುಂಬ ವಾಶ್ ಮಾಡಿದರೆ ಹೋಗುವ ಸಾಧ್ಯತೆ ಇದೆ ಇದು. ನಾನಂತೂ ಒದ್ದೆ ಬಟ್ಟೆಯಲ್ಲಿ ಒರೆಸೋದಿಲ್ಲ, ಒಣ ಬಟ್ಟೆಯಲ್ಲಿ ಒರೆಸಿ ಧೂಳು ತೆಗೆಯೋದು. ಇದರೊಳಗಡೆ ಹೀಗೆ ಗಿಡ ಹಾಕಿದ್ದಷ್ಟೆ. ಇದು ಕೂಡ ಅದೇ ಆ ಕಾಟನ್ ಥ್ರೆಡ್ಡೇ, ಇಂಥ ಮ್ಯಾಕ್ರಮ್ ಅಂತ ಹೇಳ್ತಾರೆ. ಇದು ಮಣ್ಣಿನ ಮಡಿಕೆ, ಇದು ಕೂಡ ಅಷ್ಟೇ. ಇದಕ್ಕೆ ಪೇಂಟ್ ಕೊಟ್ಟದ್ದು ನಾನು, ಇದು ಈ ಥರ ಮಾಡಿದ್ದು ಕೂಡ ನಾನು. ಹೀಗೆ ನಮ್ಮ ಭಾಷೆಯಲ್ಲಿ ಮೊದಲು ಸಿಕ್ಕ ಅಂತ ಹೇಳ್ತಿದ್ರು ಹೀಗೆ ಇರೋದಕ್ಕೆ, ಸ್ವಲ್ಪ ಚೇಂಜಸ್ ಆ ಟೈಮಲ್ಲಿ ಇದ್ದದ್ದು. ಇದು ಗೋಡೆಯಲ್ಲಿ ಮಾಡಿದ ಚಿತ್ರ, ವರ್ಲಿ ಆರ್ಟ್. ಹಾಗೆ ಇನ್ನೊಂದು ಉಂಟಲ್ಲಿ ಅಕ್ರಿಲಿಕ್ ಪೇಂಟ್, ಇದು ಕೂಡ ಇನ್ನೊಂದು ಉಂಟಲ್ಲಿ, ಇದಿಕೊಳ್ಳಿ, ಇದು ಕೂಡ ಅಕ್ರಿಲಿಕ್ ಪೇಂಟ್. ಕೆಲವೊಂದಷ್ಟು ಆರ್ಟ್ಗಳಿದೆ, ಡ್ರಾಯಿಂಗ್ ಇದೆ, ಹೀಗೆ ಮತ್ತು ಇದೇ ರೀತಿ ಬಾಟಲ್ ಆರ್ಟ್ ಇದೆ. ಇದು ಈಗ ನಾನು ಮಾಡಿದ್ದಾಯ್ತಲ್ಲ, ವಾಸವಿ ಮಾಡಿದ್ದು ಕೂಡ ಇದೆ, ಇದೇ ಥರದ ಬಾಟಲ್ಗಳಲ್ಲೆಲ್ಲ. ನಿಮಗೆ ನೋಡ್ತೀರಿ ಅಂತಾದರೆ ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ.
ಇಷ್ಟು ವೀಡಿಯೋನ ಡ್ರಾಯಿಂಗ್ ಇದೆಲ್ಲ ಹಾಕಬೇಕು ಅಂತಾದರೆ ಕಮೆಂಟಲ್ಲಿ ತಿಳಿಸಿ ಆಯಿತಾ. ಅವಳು ಪಾಟಲ್ಲಿ ಮಾಡಿದ್ದು ಆ ಥರ ಎಲ್ಲ ಇದೆ, ನೋಡಬೇಕು ಅಂತ ಆದರೆ ಕಮೆಂಟಲ್ಲಿ ತಿಳಿಸಿ. ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇರುವವರು ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.